ಇಂದ ನೋಡ್ತಿರೋರಾಗಲಿ ಎಲ್ಲರಿಗೂ ಒಂದು ಪ್ರಶ್ನೆ ಏನಪ್ಪ ಅಂದರೆ ಈಗ ನನ್ನ ವಿಡಿಯೋ ನೀವು ಸ್ಟಾರ್ಟಿಂಗಿಂದ ನೋಡ್ತಾ ಇದ್ದೀರಾ. ನನ್ನ ವಿಡಿಯೋ ಹೆಂಗೆ ಏನು ಅನ್ನಿಸ್ತು, ವಿಡಿಯೋ ಚೆನ್ನಾಗಿ ಬರ್ತಾ ಇದೆಯಾ ಇಲ್ವಾ ನೋಡಿ. ಗಾಡಿ ಹೋಗ್ತಾ ಇದೆ. ಮಳೆ ಬಂದ್ಬಿಟ್ರೆ ಇದೇನಾಗ್ತದೆ ಓವರ್. ಸಬ್ಸ್ಕ್ರೈಬರ್ ಒಬ್ಬರು ಕಳಿಸಿದ್ದಾರೆ. ಆ್ಯಂಡ್ ನಿಮ್ಮ ಹೆಸರು ಹೇಳೇ ಇಲ್ಲ. ಸನ್ನಿವುಲ್ಲ ದುರ್ಗದರಲ್ಲ. ಸುಮಾರು ಒಂದು ವರ್ಷದಿಂದ ಸಿಕ್ಕಿದ್ರು, ನಮ್ಮ ರಾಮು ಜೊತೆಲಿ ಕರ್ಕೊಬಂದ ಸಿಕ್ಕಿದ್ರು. ಅದೇ ಇರಬೇಕು ಅಂದ್ಕೊಂಡಿದ್ದೀನಿ, ಕರೆಕ್ಟಾಗಿ ಗೊತ್ತಿಲ್ಲ. ಗೊತ್ತಿರೋರು ಕಮೆಂಟ್ಸ್ ಹಾಕಿ. ಇಲ್ಲಿ ರೈಟ್ಗೆ ಹೋದರೆ ಸಿರ್ಸಿ ಹೋಗುತ್ತೆ ರೋಡ್ ಇದು ನೋಡಿ, ಇಲ್ಲಿ ಕಾಣುತ್ತಲ್ಲ. ಇದ್ದೀನಿ ಕಳೆದ ವೀಡಿಯೋದಲ್ಲಿ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ, ಯಾಕಂದರೆ ಹಿಂದೆ ಮುಂದೆ ಗಾಡಿ ಇತ್ತು ವೀಡಿಯೋ ಮಾಡೋಣ ಅನ್ನೋಕ್ಕೆ. ಹಾಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಿಂದ್ಗಡೆ ದೇವಸ್ಥಾನ. ನಾನು ಹುಟ್ಟಕ್ಕಿಂತ ಮುಂಚೆ ಹುಟ್ಟಿರೋ ಗಾಡಿ ಇದು. ಓಯ್ ಯಾಕ್ರ ಹಿಂಗೆ ಕಿತ್ತಾಡ್ತೀರಾ? ಏಯ್ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡೋಣ, ಎಲ್ಲರೂ ರಿಪ್ಲೈ ಮಾಡಿ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಪ್ರಶ್ನೆ, ಎಲ್ಲರಿಗೂ ಒಂದು ಪ್ರಶ್ನೆ. ಇಷ್ಟು ದಿವಸ ಎಲ್ಲರೂ ನನಗೆ ಪ್ರಶ್ನೆ ಕೇಳ್ತಿದ್ದೀರಿ ಅದ್ರ ಬಗ್ಗೆ ಇದ್ರ ಬಗ್ಗೆ ಅಂತ. ಇವತ್ತು ನಾನು ನಿಮಗೊಂದು ಪ್ರಶ್ನೆ ಕೇಳ್ತಿದ್ದೀನಿ. ನಮ್ಮ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ, ಹೊಸ್ದಾಗಿ ನೋಡ್ತಿರೋರಾಗಲಿ ಸ್ಟಾರ್ಟಿಂಗಿಂದ ನೋಡ್ತಿರೋರಾಗಲಿ ಎಲ್ಲರಿಗೂ ಒಂದು ಪ್ರಶ್ನೆ ಏನಪ್ಪ ಅಂದರೆ ಈಗ ನನ್ನ ವಿಡಿಯೋ ನೀವು ಸ್ಟಾರ್ಟಿಂಗಿಂದ ನೋಡ್ತಾ ಇದ್ದೀರಾ. ನನ್ನ ವಿಡಿಯೋ ಹೆಂಗೆ ಏನು ಅನ್ನಿಸ್ತು, ವಿಡಿಯೋ ಚೆನ್ನಾಗಿ ಬರ್ತಾ ಇದೆಯಾ ಇಲ್ವಾ. ಮತ್ತು ಸುಮಾರು ಜನ ನನ್ನ ವಿಡಿಯೋ ಬರೀ ನೆಗೆಟಿವ್ ಹೇಳ್ತೀಯಾ ಹಂಗೆ ಹಿಂಗಂತೆಲ್ಲ ಕಮೆಂಟ್ಸ್ ಹಾಕ್ತಾರೆ. ಹಾಗಾಗಿ ಒಂದು ಪ್ರಶ್ನೆ, ಒಬ್ಬರು ಹಾಕೋದಕ್ಕಿಂತ ಎಲ್ಲರನ್ನೂ ಒಂದು ಮಾತು ಕೇಳ್ಬಿಡೋಣ ಅಂತ ವಿಡಿಯೋ ಹೇಳಿ ನಿಮ್ಮ ಅನಿಸಿಕೆ ನನ್ನ ಚಾನಲ್ ಬಗ್ಗೆ, ನನ್ನ ಲಾಗ್ ಬಗ್ಗೆ ಎಲ್ಲ ಹಿಂಗೆ ಏನು ಅನ್ನಿಸ್ತೈತೆ ನಿಮ್ಮ ಅನಿಸಿಕೆ ಪ್ರತಿಯೊಬ್ಬರು ನನಗೆ ಮೆಸೇಜ್ ಮಾಡಿ ತಿಳಿಸಿ. ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ. ಹಂಗೇನಾರು ಇದ್ದರೆ ವಿಡಿಯೋ ಮುಖಾಂತರ ರಿಪ್ಲೈ ಮಾಡ್ತೀನಿ, ಇಲ್ವಾ ನಾರ್ಮಲ್ ಮೆಸೇಜಲ್ಲೇ ರಿಪ್ಲೈ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ನನಗೆ ರಿಪ್ಲೈ ಮಾಡಿ ಹೇಳಿ. ನನ್ನ ಚಾನಲ್ ಬಗ್ಗೆ ಏನೇ ಇರಲಿ, ಅದು ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ, ಏನಾರು ಮತ್ತು ನಾನೇನಾರು ತಪ್ಪು ಹೇಳಿದರೆ, ರಾಂಗ್ ಹೇಳಿದರೆ, ತಪ್ಪು ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಯಾವುದಿದ್ರೂ ಪರವಾಗಿಲ್ಲ, ಕಮೆಂಟ್ಸ್ ಹಾಕಿ. ಪ್ರತಿಯೊಬ್ಬರು ಮರಿಬೇಡ್ರಿ. ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಇಷ್ಟು ದಿವಸ ನೀವು ಕೇಳ್ತಿರೋ ಪ್ರಶ್ನೆಗೆಲ್ಲ ನಾನು ಆದಷ್ಟು ಉತ್ತರ ಕೊಟ್ಟಿದ್ದೀನಿ, ರಿಪ್ಲೈ ಮಾಡಿ ಉತ್ತರ ಕೊಟ್ಟಿದ್ದೀನಿ. ಹಾಗೇನೆ ಈ ಸಲ ನಾನು ಕೇಳ್ತಾಯಿದ್ದೀನಿ ಎಲ್ಲರಿಗೂ. ಒಂದು ಸುಮಾರು ನನ್ನ ಅನಿಸಿಕೆ ಒಂದು ರೆಗ್ಯುಲರಾಗಿ ನೋಡೋರು ಒಂದು 200-300 ಜನ ರೆಗ್ಯುಲರಾಗಿ ನೋಡ್ತಾರೆ. ಎಲ್ಲ ಸೇರಿ ಒಂದು 3-4 ಸಾವಿರ ಜನ ನೋಡ್ತಾರೆ ನನ್ನ ವಿಡಿಯೋನ. ಎಲ್ಲರಿಗೂ ಕೇಳ್ತಿರೋದು ಇಷ್ಟೇ, ಆದಷ್ಟು ಈ ವಿಡಿಯೋ ನೋಡಿ, ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ. ಹಾಗೆ ಮರೀದೆ ಕಮೆಂಟ್ಸಲ್ಲಿ ನನ್ನ ಚಾನಲ್ ಬಗ್ಗೆ ಅನಿಸಿಕೆ ಅಂತೂ ಹಾಕಿ, ಮಿಸ್ ಮಾಡಬೇಡಿ. ಏನೇ ಆಗಲಿ, ಅದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಹಾಕಲಿ ಅಂತ. ಇದು ಉದ್ದೇಶ, ವಿಡಿಯೋ ಮಾಡೋಕ್ಕೆ ಉದ್ದೇಶ ಐತೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ನೀವೇನು ಕಮೆಂಟ್ಸ್ ಹಾಕ್ತಿರಲ್ಲ ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಏನಕ್ಕೆ ಈ ಥರ ಇದು ಮಾಡಿದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಆದಷ್ಟು ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಎಲ್ಲರ ಹತ್ರ ಮತ್ತೊಮ್ಮೆ ಹೇಳ್ತೀನಿ, ಎಲ್ಲರ ಹತ್ರ ಒಂದು ರಿಕ್ವೆಸ್ಟು, ನಮ್ಮ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೊಬ್ಬರ ಹತ್ರ ಕೇಳೋದು ಬೇಡ, ಅದು ಬೇಡ ಇದು ಬೇಡ. ನಿಮ್ಮ ಅನಿಸಿಕೆ ಏನಾಯ್ತೋ ಅದು ಕಮೆಂಟ್ಸಲ್ಲಿ ಪ್ರತಿಯೊಬ್ಬರು ಹಾಕಿ, ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲೂ ಅದರ ಬಗ್ಗೆ ವಿವರವಾಗಿ ಎಲ್ಲ ಹೇಳ್ತೀನಿ. ಬನ್ನಿ, ಸದ್ಯಕ್ಕೆ ಇವಾಗ ನಮ್ಮ ವಿಡಿಯೋನ ಲಾಗ್ ಕಂಟಿನ್ಯೂ ಮಾಡೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಮಂಗಳೂರು. ರಾತ್ರಿ ಇಲ್ಲಿ ಬಂದು 11 ಗಂಟೆ ಮಲಿಕೊಂಡೆ. ಬೆಳಗ್ಗೆನೇ ಎದ್ದೆ. ಲೋಡ್ಗಳು ಬೇರೆ ಕಡಿಮೆ ಇತ್ತು ರಾತ್ರಿ. ಬೆಳಗ್ಗೆನೇ ಲೋಡ್ ಇರಲಿಲ್ಲ. ಇವಾಗ ಒಂದು ಬಂತಂತೆ ಕೊಪ್ಪಳಗೆ ಇವಾಗ ಒಂದು ಲೋಡ್ ಬಂತು. ಗಾಡಿ ತೊಗೊಂಡು ಕೊಡೋಕೆ ಹೋಗ್ತಾಯಿದ್ದೀನಿ. ಟೈಮ್ ಬಂದ್ಬಿಟ್ಟು 7:30. ಟ್ರಿಪ್ ಇಷ್ಟೊತ್ತಿಗಾಗಲೇ ಒಳಗೋಗಿ 1 ಅವರ್ ಆಗಿತ್ತು. 6:30ಗೆ ಹೋಗಿತ್ತು. ಇವತ್ತು 7:30. ಇನ್ನೂ ಎಂಟ್ರಿ ಆಗಿಲ್ಲ. RC ಕಾರ್ಡ್ ಕೊಡೋಕೆ ಹೋಗ್ತಾಯಿದ್ದೀನಿ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಎಂಟ್ರಿ ಆಗುತ್ತೆ. ಡೇಟ್ ಬಂದ್ಬಿಟ್ಟು 8ನೇ ತಾರೀಕು. 8 ಆಗ್ಬಿಡ್ತು. ಇವತ್ತು ಭಾನುವಾರ ಬೇರೆ. ಹೆಂಗೋ ಲೋಡ್ ಬಂತಲ್ಲ ಅನ್ನೋದು ಒಂದು ಖುಷಿ, ಏನು ಮಾಡೋಕ್ಕಾಗಲ್ಲ. ಹೆಂಗೋ ಅದು ರೋಡ್ ಬೇರೆ ಚೆನ್ನಾಗಿಲ್ಲ ಫ್ಯಾಕ್ಟ್ರಿದು. ಸ್ವಲ್ಪ ಬೇಗ ಬಿಟ್ಟು ಒಳಗಡೆ ದಾರಿ ಐತೆ, ಒಳಗಿಂದ ಹೋಗ್ಬಿಡೋಣ. ಲೇಟಾಗಿ ಹೋದರೆ ಕಷ್ಟ ಆಗುತ್ತೆ.
ಖಾಲಿ ಗಾಡಿ ಹೆಂಗೆ ಬೇಕಾದ್ರೆ ನಿಧಾನಕ್ಕೆ ಬಂದ್ಬಿಡ್ಬೋದು ಆಚೆ. ಹಂಗಾಗಿ ಪ್ಲ್ಯಾನ್ ಮಾಡ್ಕೊಂಡು ಆಯಿತು ಅಂತೇಳಿ ಒಪ್ಕೊಂಡಿದ್ದೀನಿ. ಲೋಡು ಬೇರೆ ಬಿಟ್ಟರೆ ಲೋಡ್ ಯಾವಿಲ್ಲ, ಮತ್ತೆ ಆಲ್ಟ್ ಆಗ್ಬಿಟ್ರೆ ಕಷ್ಟ. ನೋಡಿ ಗಾಡಿ ಲೋಡ್ ಕೊಡೋಕೆ ಹೋಗ್ತಾ ಇದ್ದೀನಿ. ಹೋಗಿ RC ಕಾರ್ಡ್ ಒಂದು ಕೊಟ್ಬಿಟ್ಟು ಅವ್ರು ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡಿಸ್ಬಿಟ್ಟು ಲೋಡಾಗಿ ಬಂದರೆ ಬಿಟ್ಟು ಹೋಗ್ತಾ ಇರೋಣ. ನಮ್ಮ ಪಾತ್ರೆ ಎಲ್ಲ ಅಲ್ಲೇ ಇದೆ. ಮಧ್ಯಾಹ್ನ ಒಂದು ಅರ್ಧ kg ಚಿಕನ್ ತಗೋಬದ್ದು ಅಡುಗೆ ಮಾಡ್ಕೊಂಡು ನಂದು ಈ ಟ್ರಿಪ್ಪು ಲಾಸ್ಟು ಆಗ್ಬೋದು. ನಮ್ಮ ಈ ಅಂಬಾರಿ ಜೊತೆ ಪಯಣ ಇದೇ ಲಾಸ್ಟ್ ಟ್ರಿಪ್ ಆಗ್ಬೋದು. ಅಂಬಾರಿ ಜೊತೆ ಪಯಣ. ಉಯ್ ಅವನ ಮರ ಇವನು ತೂ ನಮ್ಮ ಮಕ್ಕಳು. ಕಲ್ಲು ನೋಡಿ ರೋಡಿಗೆ ಹಾಕ್ಬಿಟ್ಟು ಹೊಂಟೋಗ್ಬಿಟ್ರೆ ಸಿಮೆಂಟ್ ಕಲ್ಲ. ಈ ಅಂಬಾರಿ ಜೊತೆನ ಪಯಣ ಇದೇ ಟ್ರಿಪ್ ಲಾಸ್ಟ್ ಆಗ್ಬೋದು. ಹೊಸಪೇಟೆ ಹೋಗಿ ಬೆಂಗಳೂರು ಬಂದರೆ ಲಾಸ್ಟ್ ಆಗ್ಬೋದು. ಇನ್ನೂ ಕನ್ಫರ್ಮ್ ಇಲ್ಲ, ಲಾಸ್ಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಏನು ಎತ್ತ ಅಂತ ಮುಂದೆ ಕೊಡ್ತಾ ಹೋಗ್ತೀನಿ ಅಪ್ಡೇಟು. ಮುಂದೆ ಯಾವ ಗಾಡಿಗೆ ಹೋಗ್ತೀನಿ ಏನು ಅನ್ನೋದು ಮುಂದೆ ಗೊತ್ತಾಗುತ್ತೆ. ನೋಡೋಣ ಬನ್ನಿ. ಫಸ್ಟು ಸದ್ಯಕ್ಕೆ ಹೋಗಿ RC ಕಾರ್ಡ್ ಕೊಟ್ಟು ಅವ್ರು ಎಂಟ್ರಿ ಮಾಡಲಿ. ಆಮೇಲೆ ನಮ್ಮ ಪಾತ್ರೆ ಗೀತ್ರೆಲ್ಲ ತೆಗೆದು ಎಂಟ್ರಿ ಇದೆಲ್ಲ ಕ್ಲೀನ್ ತೊಳೆದು ತಿಕ್ಬಿಟ್ಟು ಗ್ಯಾಸ್ ಸ್ಟವ್ ತೆಗೆದು ಮುಚ್ಚಿಕ್ಬೇಕು. ಯಾಕಂದರೆ ಗ್ಯಾಸ್ ಸ್ಟವ್ ಒಳಗಡೆ ಬಿಡಲ್ಲ. ಅದನ್ನು ತೆಗೆದು ಮುಚ್ಚಿಕ್ಬಿಟ್ರೆ ಟೂಲ್ಸ್ ಬಾಕ್ಸಲ್ಲಿ ಹಾಕ್ಬಿಟ್ಬಿಟ್ರೆ ಆರಾಮಾಗಿ ಒಳಗೆ ಹೋಗಿ ಬರ್ತೈತೆ. ಇಲ್ಲ ಅಂದರೆ ಕೈಯಲ್ಲಿ ಎತ್ಕೊಂಡು ತಿರ್ಗಾಡಬೇಕಾಗತ್ತೆ ಅದನ್ನು. ಅದೇ ಉದ್ದೇಶಕ್ಕೆ ಬನ್ನಿ. ಎಷ್ಟು ಗಾಡಿಗಳು ಆಲ್ಟ್ ಆಗ್ಬಿಡೋ ನೋಡಿ. ಯಾಕೆ ಕಾರಣಪ್ಪ, ನಿನ್ನೆ ಗಣೇಶ ಹಬ್ಬ ಇರೋದ್ರಿಂದ ನಿನ್ನೆ ಲೋಡಿಂಗ್ ಇಲ್ಲ. 10 ಗಂಟೆಗೆ ಫ್ಯಾಕ್ಟ್ರಿ ಬಂದ್ ಮಾಡಿದ್ರು. ಹಾರ್ಬರ್ ಗೇಟು 10 ಗಂಟೆವರೆಗೂ ಲೋಡ್ ಮಾಡಿಸಿದ್ರು. 10 ಗಂಟೆ ಮೇಲೆ ಗಾಡಿ ಬಿಡಲಿಲ್ಲ ಒಳಗೆ. ಹಂಗಾಗಿ ಗಾಡಿಗಳು ನೋಡಿ ಸುಮಾರು ಗಾಡಿ ಆಲ್ಟ್ ಆಗ್ಬಿಟ್ಟವು. ಇಲ್ಲಾಂದರೆ ಗಾಡಿಗಳು ಆಲ್ಟ್ ಆಗ್ತಿರ್ಲಿಲ್ಲ. ಇನ್ನು ಅಲ್ಲೆಷ್ಟು ಗಾಡಿ ಇದೆ ಗೊತ್ತಿಲ್ಲ. ಏನೋ ಒಂದು ಅಲ್ಲಿ ಹೋಗೋಣ ಬರ್ರಿ. ಸದ್ಯಕ್ಕೆ ಅಲ್ಲಿ ಹೋಗ್ಬಿಟ್ಟು ಗಾಡಿ ಕೊಟ್ಟೆಲ್ಲ ಕ್ಲೀನ್ ಮಾಡೋಣ, ಆಮೇಲೆ ನೋಡೋಣ. ಸ್ನೇಹಿತರೆ ನಮ್ಮ ಗಾಡಿ ಬರ್ತಾಯಿತ್ತು ನೋಡಿ. ಲೋಡಾಗಿ ಬಂತು. ಅಲ್ಲೇ ಹಂಗೆ ಸೀದಾ ಆಗ್ತಾವ್ರೆ ಅವರು. ಅಲ್ಲೇ ರಿವರ್ಸ್ ಹೊಡಿತಾರ. ಗಾಡಿ ಲೋಡಾಗಿ ಬಂತು. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ದಾರೆ. ಆ್ಯಂಡ್ ನಿಮ್ಮ ಹೆಸರು ಹೇಳೇ ಇಲ್ಲ. ಸನ್ನಿವುಲ್ಲ ದುರ್ಗದವರಲ್ಲ. ಸುಮಾರು 1 ವರ್ಷದಿಂದ ಸಿಕ್ಕಿದ್ರು. ನಮ್ಮ ರಾಮು ಜೊತೆಲಿ ಕರ್ಕೊಂಡ್ಬಂದ ಸಿಕ್ಕಿದ್ರು. ಮತ್ತೆ ಇವತ್ತು ಸಿಕ್ಕಿದ್ದಾರೆ. ಅಣ್ಣ ಹಿಂದೆ ಗಾಡಿ ಇದೆ. ವರ್ಷದಿಂದ ಸಿಕ್ಕಿರು ಮತ್ತೆ ನೋಡಮ್ಮ ಅಂಬಾರಿ ಲೋಡ್. ಮತ್ತೆ ನೀವು ಬಳ್ಳಾರಿ ತುಂಬಿರ, ನಮ್ಮ ಕಡೆ ತುಂಬಿಲ್ಲ. ನೀವು ನಮ್ಮ ಕಡೆ ತುಂಬಿರ ಜೊತೆಲಿ ಹೋಗ್ಬೋದಿತ್ತು. ಮತ್ತೆ ಸಿಗೋಣ. ಸಿಕ್ಕಿದಾಗ ಯಾವತ್ತರ ಇದು ಮಾಡೋಣ. ಆಯ್ತಣ್ಣ. ಸ್ನೇಹಿತರೆ ಬಿಲ್ಲೆಲ್ಲ ಈಸ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಬಿಟ್ಟಿದ್ದೀನಿ ನೋಡಿ. ಮಂಗಳೂರಲ್ಲಿ ಮಳೆ, ಬೆಳಗ್ಗೆಯಿಂದ ಮಳೆ ಇರಲಿಲ್ಲ. ಗಾಡಿ ಮೂವ್ ಮಾಡಿದ್ರಿ, ಬಂಕಲ್ಲಿ ಡೀಸೆಲ್ ಹಾಕ್ತಾಯಿದ್ದೀನಿ. ಮಳೆ ಸ್ಟಾರ್ಟ್ ಆಯಿತು. ಬರಲಿ ಮಳೆ ಬರೋದಕ್ಕೇನು ಬೇಜಾರೇನಿಲ್ಲ. ಎಷ್ಟು ಬಂದರೂ ನಮಗೆ ಬೇಜಾರಿಲ್ಲ. ಬರಲಿ, ಉಯ್ತಾನೆ ಇರಲಿ ಬೆಳಗಾನ. ನೋ ಟೆನ್ಷನ್. ನಮಗೆ ಮಳೆ ಬರಬೇಕಷ್ಟೆ. ನೋಡಿ ಹೆಂಗೆ ಉಯ್ತೈತೆ ಮಳೆ ಮಂಗಳೂರಲ್ಲಿ. ನಿನ್ನೆಯಿಂದ ಮಳೆ ಇರಲಿಲ್ಲ, ಇವತ್ತು ಸ್ಟಾರ್ಟ್ ಆಗೈತೆ ಮಳೆ. ಭಾರಿ ಜೋರಾಗಿ ಉಯ್ತೈತೆ. ಲೋಡು ಎಲ್ಲಿಗೆ ಏನಾಯ್ತ ಅಂತ ಬೆಳಗ್ಗೆಯಿಂದ ಹೇಳಲಿಲ್ಲ. ಏನಪ್ಪ ಅಂದರೆ ಗಾಡಿ ಕಳ್ಸೋ ಅರ್ಜೆಂಟಲ್ಲಿ ಅದು ಇದರಲ್ಲಿ ಏನು ಹೇಳೋಕ್ಕೋಗಿಲ್ಲ. ಲೋಡ್ ಮಾಮೂಲಿ ನಮ್ಮ ಕೊಪ್ಪಳ ಫ್ಯಾಕ್ಟ್ರಿ ಬಂದ್ಬಿಟ್ಟು ನಮ್ಮ ಧ್ರುವ ದೇಶ್ ಅಂಥೇಳಿ ಹೋಗಿದ್ದು. ಭಾಳ ಕಡಿಮೆ ಫ್ಯಾಕ್ಟ್ರಿಗೆ ಹೋಗಿದ್ದೀನಿ, ಕಡಿಮೆ. ಹೋಗೋಣ. ಆ ಫ್ಯಾಕ್ಟ್ರಿಯಲ್ಲಿ ಒಬ್ಬ ನಮ್ಮ ಸಬ್ಸ್ಕ್ರೈಬರ್ ಬೇರೆ ಇದ್ದಾರೆ, ಅದೇ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರೆ. ಸುಮಾರು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹಾಕಿದ್ದೆ ಅವ್ರನ್ನ. ಅವ್ರ ಹೆಸರು ದೇವಪ್ಪ ಅಂತೇಳಿ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ. ಬನ್ನಿ ಮತ್ತೆ ನಾಳೆ ಅವ್ರು ಸಿಗ್ಬೋದು. ಅಲ್ಲಿ ಬಂದಾಗೆಲ್ಲ ನಾವು ಹಂಗೆ ಬಂದು ಹೋಗ್ಬಿಟ್ಟು ವಿಡಿಯೋ ನೋಡಿಬಿಟ್ರೆ ಅಣ್ಣ ನೀನು ಬಂದೇ ಫೋನ್ ಮಾಡಿಲ್ಲ, ಅಣ್ಣ ನೀನು ಬಂದೇ ಫೋನ್ ಮಾಡಿಲ್ಲ, ಹಂಗೆ ಹೋಗಿದೆ ಅಂತ ಹೇಳ್ತಿರ್ತಾರೆ. ಹಂಗಾಗಿ ನಾಳೆ ಸಿಕ್ಕಿ ಮಾತಾಡಿಸ್ಕೊಂಡು ಬರೋಣ. ಸದ್ಯಕ್ಕೆ ಬೈಕಂಬಾಡಿಯಲ್ಲಿದ್ದೀನಿ. ಮಳೆ ಬರ್ತಾಯಿದೆ. ಬರಲಿ, ಎಷ್ಟು ಬರುತ್ತೋ ಬರಲಿ. ಆರಾಮ ಹೋಗೋಣ. ಟೈಮು 2:30. ನನ್ನ ಪ್ಲ್ಯಾನ್ ಇದ್ದಿದ್ದೆ ಬೇರೆ. ಇವತ್ತು ಬೇಗ ಒಂದು 11-12 ಗಂಟೆಗೆಲ್ಲ ಕೊಟ್ಟರೆ ಈ ಟೈಮಿಗೆಲ್ಲ ಬೈಂದೂರ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಒಂದು ಸ್ವಲ್ಪ ಬಟ್ಟೆ ಎಲ್ಲ ಒಗಿಬೇಕಾಯ್ತು. ಸೀಟ್ ಬಟ್ಟೆ ಎಲ್ಲ ಒಗೆದು ಹೋಗೋಣ ಅಂದ್ಕೊಂಡಿದ್ದೆ. ಲೇಟ್ ಆಗ್ಬಿಡ್ತು. ನೋಡೋಣ, ಇವತ್ತು ಟ್ರೈ ಮಾಡಲೇಬೇಕು. ಎಷ್ಟೊತ್ತಾರ ಪರವಾಗಿಲ್ಲ, ಟ್ರೈ ಮಾಡಿ ಬಟ್ಟೆ ಎಲ್ಲ ಒಕ್ಕೊಂಡೆ ಹೋಗೋಣ. ಕತ್ಲೆ ಆದರೆ ಬೇಡ ಅಂತ ಪ್ಲ್ಯಾನಲ್ಲಿದ್ದೀನಿ. ಅಲ್ಲಿ ಹೋಗಿ ನೋಡೋಣ ಏನೇನಾಗುತ್ತೆ ಅಂತ. ಅಲ್ಲಿ ಹೋಗಿ ಅಪ್ಡೇಟ್ ಕೊಡ್ತೀನಿ.
ಸ್ನೇಹಿತರೆ, ಕುಮಟಾ ಬಿಟ್ಟು ಮುಂದೆ ಬರ್ತಾ ಇದ್ದೀನಿ. ಮಳೆ ನೋಡಿ, ಮಂಗಳೂರಿಂದ ಸ್ಟಾರ್ಟ್ ಆಗಿರೋ ಮಳೆ ಇನ್ನೂವರೆಗೂ ಬಿಟ್ಟಿಲ್ಲ. ಏನು ಮಳೆ ಹೊಡಿತೈತೆ ಅಂದರೆ ರೋಡೇ ಕಾಣ್ತಿಲ್ಲ ನೋಡಿ. ಇದು ಗಂಗೊಳ್ಳಿ ಬ್ರಿಡ್ಜ್. ಗಂಗೊಳ್ಳಿ ಮೊನ್ನೆ ಅಂಕೋಲದಲ್ಲಿ ಬೆಟ್ಟ ಕುಸಿತಾಯ್ತಲ್ಲ ನದಿ, ಆ ನದಿಗೆ ಅಡ್ಡಲಾಗಿ ಕಟ್ಟಿರೋ ಬ್ರಿಡ್ಜು ಅದೇ ಇರಬೇಕು ಅಂದ್ಕೊಂಡಿದ್ದೀನಿ. ಕರೆಕ್ಟಾಗಿ ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ಸ್ ಹಾಕಿ. ಇಲ್ಲಿ ರೈಟ್ಗೆ ಹೋದರೆ ಸಿರ್ಸಿ ಹೋಗುತ್ತೆ ರೋಡ್. ಇದು ನೋಡಿ, ಇಲ್ಲಿ ಕಾಣುತ್ತಲ್ಲ, ಇಲ್ಲಿ ರೈಟ್ಗೆ ಸಿರ್ಸಿ ಹೋಗೋ ರೋಡು ನೋಡಿ. ಹಿಂಗೆ ನೋಡ, ಸಿರ್ಸಿ ಹೋಗೋ ರೋಡು. ಹಂಗೂ ಹೋಗ್ಬೋದು. ಸ್ವಲ್ಪ ರೋಡ್ ಚೆನ್ನಾಗಿಲ್ವಂತೆ. ಸಿರ್ಸಿ ಹೋಗಿ ಯಲ್ಲಾಪುರ ಬರ್ಬೋದು. ರೋಡ್ ಚೆನ್ನಾಗಿಲ್ಲ ಅಂತಾರೆ, ಘಾಟು. ಯಾಕೆ ಬೇಕು, ನಮಗೆ ಗೊತ್ತಿರೋ ದಾರಿಯಲ್ಲಿ ಹೋಗ್ಬಿಡೋಣ. ಮಳೆ ಮಾತ್ರ ಈಗ ಒಂದು ಸ್ವಲ್ಪ ಕಡಿಮೆ ಆಯಿತು. ಉಯ್ತಾಯ್ತು ಮಳೆ ಅಂದರೆ ಅಲ್ಲಿಂದಾನು 1 ಅವರ್ ಮತ್ತು ಅಂಕೋಲದಲ್ಲಿ ಮಳೆ ಸ್ವಲ್ಪ ಸಿಕ್ಕಿಲ್ಲ. ಸಾರಿ 1 ಅವರ್ ಮತ್ತು ಕುಮಟಾ ಬಿಟ್ಟು ಮುಂದೆ ಬಂದಿದ್ದೀನಿ. ಶಿರೂರು ಹತ್ತತ್ರ ಇದ್ದೀನಿ. ಮಳೆ ಉಯ್ತಾ ಕುಂತೈತೆ. ಇಲ್ಲೆಲ್ಲ ಬೋಲ್ಡ್ ಹಾಕಿದ್ರು ನೋಡಿ, ಬೆಟ್ಟ ಕುಸ್ತಿದ್ದು. ಮೊನ್ನೆ ಕುಸ್ತಿದ್ದಲ್ಲ, ಸುಮಾರು ಕಡೆ ಬೆಟ್ಟ ಕುಸ್ತೈತೆ. ಅದರದ್ದೆಲ್ಲ ಬೋಲ್ಡ್ ಹಾಕಿದ್ದಾರೆ. ಅದನ್ನೆಲ್ಲ ಒನ್ ವೇ ಮಾಡಿದ್ದಾರೆ. 3 ಟ್ರಿಪ್ ಆಯಿತು. ಅಲ್ಲಿ ಬಂದು ಒಂದ್ಸಲ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಶಿರೂರು ಬೆಟ್ಟ ಕುಸಿದ ಜಾಗದಲ್ಲಿ ಡೇಯಲ್ಲಿ ಬರ್ತಾಯಿಲ್ಲ. ಎನಿ ಟೈಮ್ ನೈಟಲ್ಲೇ ಬರ್ತಾಯಿದ್ದೀನಿ. ನೈಟಲ್ಲಿ ವಿಡಿಯೋ ಕಾಣೋದಿಲ್ಲ, ಏನಿಲ್ಲ. ಯಾವಾಗಾರ ಡೇ ಬಂದಾಗ ವಿಡಿಯೋ ಮಾಡಬೇಕಂತ ಇದ್ದೀನಿ. ನೋಡೋಣ. ಸದ್ಯಕ್ಕಂತೂ ಆಗ್ತಾಯಿಲ್ಲ. ಇವೆಲ್ಲ ಅದೇ ಪ್ಲೇಸ್, ನಿಯರ್ ಬೈ ಶಿರೂರು. ಮಳೆ ಮಾತ್ರ ಅಂದರೆ ಇವತ್ತು ನಿನ್ನೆ ಮೊನ್ನೆ ಎಲ್ಲ ಮಳೆ ಇರಲಿಲ್ಲ. ಇವತ್ತು ಮಧ್ಯಾಹ್ನ ಸ್ಟಾರ್ಟ್ ಆಗಿರೋ ಮಳೆ ಇನ್ನೂವರೆಗೂ ಬಿಟ್ಟಿಲ್ಲ. ನನಗೆಲ್ಲ ಒಂದು ಸ್ವಲ್ಪ ಸೆಂಟ್ರಲ್ಲಿ ಕುಂದಾಪುರ ಮತ್ತು ಹೊನ್ನಾವರ ಇದು ಮತ್ತು ಇದು ಕುಮಟಾ ಊರೊಳಗೆ ಮಾತ್ರ ಸ್ವಲ್ಪ ಗ್ಯಾಪ್ ಕೊಡ್ತು ನೋಡಿ. ನೀರು ನೋಡಿ ಎಷ್ಟು ನಿಂತೈತೆ ನೋಡಿದ್ರ. ಬಿಟ್ಟರೆ ಪೂರ್ತಿ ಮಳೆ ಉಯ್ತಾನೆ ಐತೆ, ಉಯ್ತಾನೆ ಐತೆ ಮಳೆ. ಒಂದು 5 ನಿಮಿಷದ ಮುಂಚೆ ಅಂತೂ ಸರಿಯಾಗಿ ಹೋಯ್ತು ಮಳೆ. ಈಗ ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ಉಯ್ತಾನೆ ಐತೆ. ಒಂದು ಸ್ವಲ್ಪ ಗ್ಯಾಪ್ ಕೊಡ್ತೈತೆ, ಅದರಿಂದನೇ ಮತ್ತೆ ಹಂಗೆ ಬರ್ತೈತೆ ಮಳೆ ನೋಡಿ. ಎಷ್ಟು ಉಯ್ತೈತೆ ನೋಡಿ. ಗಾಡಿ ಹೋಗ್ತಾ ಇದೆ. ಮಳೆ ಬಂದ್ಬಿಟ್ರೆ ಇದೇನಾಗ್ತೈತೆ, ಓವರಾಗಿ ಗಾಳಿ ಮಳೆ ಇರೋದ್ರಿಂದ ರೋಡೇ ಕಾಣ್ತಿಲ್ಲ, ಓಡ್ಸೋಕ್ಕೆ ಆಗ್ತಿಲ್ಲ. ನೋಡೋಣ ಬರ್ರಿ ಮುಂದೆ ಏನೇನಾಗುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ. ಸ್ನೇಹಿತರೆ ನೋಡಿ, ಶ್ರೀ ಕ್ಷೇತ್ರ ಕಂಚಿನ ಬಾಗಿಲು ಕಾಣ್ತಿದೆ. ಶ್ರೀ ಕ್ಷೇತ್ರ ಕಂಚಿನ ಬಾಗಿಲು ದೇವಸ್ಥಾನ ಹತ್ರ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಯಾಕಂದರೆ ಹಿಂದೆ ಮುಂದೆ ಗಾಡಿ ಇತ್ತು ವಿಡಿಯೋ ಮಾಡೋಣ ಅನ್ನೋಕ್ಕೆ. ಹಾಗಾಗಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಿಂದ್ಗಡೆ ದೇವಸ್ಥಾನ ಇತ್ತು ದೊಡ್ಡದಾಗಿ, ನೋಡಲ್ಲಿ ಇರ್ಬೋದು. ನೋಡಿದ್ರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈ ಟ್ರಿಪ್ಪು ವಿಡಿಯೋ ಮಾಡ್ತಾಯಿದ್ದೀನಿ ಕ್ಲಿಯರಾಗಿ. ನೋಡಿದ್ದೇ ದೇವರು, ನಾಗದೇವತೆ. ಈಗ ಕಾಣ್ತಿದ್ದೆಲ್ಲ ಬೋರ್ಡು ನೋಡಿ. ಶ್ರೀ ನಾಗದೇವತೆ ದೇವಸ್ಥಾನ ಕಂಚಿನ ಬಾಗಿಲು. ಇಲ್ಲಿ ಕುಡಿಯುವ ನೀರಿಗೆ ಕಟ್ಟಿಗೆ ನೋಡಿದ್ರೆ. ಪ್ರತಿ ಟ್ರಿಪ್ಪು ಮಿಸ್ ಮಾಡಲ್ಲ. ಈ ರೋಡಲ್ಲಿ ಬಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ನೋಡಿ ಅದೇ ರೋಡು. ಇಲ್ಲಿದೆ ನಮ್ಮ ಅಂಬಾರಿ. ನಿಲ್ಲಿಸ್ಬಿಟ್ಟು ದೇವಸ್ಥಾನಕ್ಕೆ ಇದು ಮಾಡಿ ಹೋಗೋದು. ಕಳೆದ ಟ್ರಿಪ್ಪು ವಿಡಿಯೋ ಮಾಡಿದೆ, ಆದರೆ ಏನಾಯಿತು ಅಂದರೆ ಹಿಂದೆ ಮುಂದೆ ಗಾಡಿ ಇರೋದ್ರಿಂದ ನನಗೆ ಸರಿಯಾಗಿ ಇದು ಸಿಗಲಿಲ್ಲ. ಹಾಗಾಗಿ ಈ ಟ್ರಿಪ್ಪು ನಿಲ್ಲಿಸಿದ್ನೆಲ್ಲ ಕ್ಲಿಯರಾಗಿ, ಯಾವುದೂ ಗಾಡಿ ಇಲ್ಲ, ಕ್ಲೀನಾಗಿ ವಿಡಿಯೋ ಮಾಡೋಣ ಅಂಥೇಳಿ ಮಾಡಿದ್ದೀನಿ. ಏನೋ ನಂಬಿಕೆ, ದೇವರು ನಮಗೆ ಒಳ್ಳೇದು ಮಾಡುತ್ತೆ ಅಂತ ನೋಡೋಣ. ಒಳ್ಳೆಯದು. ಒಂದು ನಿಮಿಷ ಗಾಡಿ ಮೇಲೆ ಹತ್ತು ಬಿಡೋಣ. ಇವತ್ತಿಲ್ಲ ನಾಳೆ ಒಳ್ಳೇದಾಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ. ನೋಡಿ ಎಲ್ಲ ಬೆಡ್ಶೀಟು ಅಲ್ಲಿ ಬೈಂದೂರು ಇದರಲ್ಲಿ ನಿಲ್ಲಿಸಿ ಸ್ನಾನ ಮಾಡ್ಕೊಂಡು ಮಳೆಯಲ್ಲೇ ಸ್ನಾನ ಮಾಡಿ ಒಗೆದು ಬಟ್ಟೆ ಎಲ್ಲ ಒಗೆದು ಹಾಕ್ಕೊಂಡು ಬಂದಿದ್ದೀನಿ. ಸದ್ಯಕ್ಕೆ ದೇವ್ರ ದರ್ಶನ ಮುಗಿಯಿತು. ಇವಾಗ ಇಲ್ಲಿಂದ ಹೊರಡೋಣ. ಇಲ್ಲಿಂದ ಸೀದಾ ಹೋಯ್ತಾರೋಣ. ಮಳೆ ಸ್ವಲ್ಪ ಕಡಿಮೆ ಆಗಿದೆ. ನೆಕ್ಸ್ಟ್ ಬಂದು ನಮಗೆ ಮಾಸ್ತಿಕಟ್ಟೆ, ಅರೇಬೇಲ್ ಘಾಟು, ಯಲ್ಲಾಪುರ ಹೋಗೋಣ. ಟೈಮು 10:30 ಆಗೋಗ್ಬಿಟ್ಟೈತೆ. ಇಲ್ಲೇ ಬಿಟ್ಟಿದ್ದು ಲೇಟ್ ಅಲ್ವಾ. ಅಲ್ಲಿ ಬಂದು ಸ್ನಾನ ಮಾಡಿ ಬಟ್ಟೆ ಎಲ್ಲ ಒಕ್ಕೊಂಡ್ಬಂದಿದ್ದರಿಂದ
ಟೈಮ್ ಇಲ್ಲೇ 10:30 ಆಗ್ಬಿಡೈತೆ, ಹಂಗಾಗಿ ಲೇಟ್ ಆಗ್ಬಿಡುತ್ತೆ. ಪರವಾಗಿಲ್ಲ, ಹೋಗೋಣ ಆರಾಮಾಗಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಗಿಣಿಗೆರೆಲ್ಲಿದ್ದೀನಿ. ಟೈಮ್ ಬಂದ್ಬಿಟ್ಟು 7 ಗಂಟೆ. ಖಾಲಿ ಮಾಡೋಕ್ಕೆ ಒಳಗಡೆ ಹೋಗ್ತಾಯಿದ್ದೀನಿ. ಇಲ್ಲಿ ಗಾಡಿಗಳು ನೋಡಿ ಎಷ್ಟು ಗಾಡಿ ನಿಂತಿದ್ದಾವೆ. ಆಫೀಸ್ ಪಾರ್ಕಿಂಗ್ ಇದು, ಆಂಧ್ರದ್ದು ಆಫೀಸ್ ಪಾರ್ಕಿಂಗು ನೋಡಿ, ಕಾಣ್ತಿರ್ಬೋದು. ನೋಡಿದ್ರ ಲೋಡುಗಳೇ ಇಲ್ಲ, ಎಲ್ಲ ಲೋಡ್ ಇಲ್ದೇ ನಿಂತಿರೋದು ಆಫೀಸ್ ಮುಂದೆ. ಒಂದೊಂದು ಆಫೀಸ್ ಮುಂದೆ 20, 30 ಗಾಡಿಗಳು ನಿಂತವೆ. ಲೋಡ್ಗಳೆಲ್ಲ ಕಡಿಮೆ ಆಗ್ಬಿಟ್ಟವೆ. ಏನಾದು ಅನ್ನೋದೇ ಗೊತ್ತಾಗ್ತಿಲ್ಲ ಲೋಡ್ದು. 2 ದಿನ 3 ದಿನ ಒಂದೊಂದು ಗಾಡಿಗಳು, 5 ದಿನ ಆಲ್ಟ್ ಆಗಿರೋ ಗಾಡಿಗಳು ಅವೆ. ಏನು ಮಾಡೋಕ್ಕಾಗಲ್ಲ. ಏನಾದು ಲೋಡು ಎಲ್ಲಿ ಹೋದು ಅನ್ನೋದೇ ತಲೆಕೆಟ್ಟೋಗೈತೆ ಲೋಡು. ಬರ್ರಿ, ಇವಾಗ ಅಲ್ಲಿಂದ ನಾನ್ ಸ್ಟಾಪಾಗಿ ಬಂದಿದ್ದೀನಿ. ಹಂಗೂ ಒಂದು 2 ಅವರ್ ನಿದ್ದೆ ಬಂತು, ಮಲಿಕೊಂಡೇ ಬಂದಿದ್ದು. ನಾನ್ ಸ್ಟಾಪ್ ಅಂತೂ ಬರಲಿಲ್ಲ. ಓಯ್, ಯಾಕ್ರ ಹಿಂಗೆ ಕಿತ್ತಾಡ್ತೀರಾ? ಏಯ್, ನಾನು ಹುಟ್ಟಕ್ಕಿಂತ ಮುಂಚೆ ಹುಟ್ಟಿರೋ ಗಾಡಿ ಇದು, ಇನ್ನೂ ಮೇಂಟೈನ್ ಮಾಡ್ತಾವ್ರೆ. ಅಲ್ಲ ಅಷ್ಟೇ ಇರ್ಬೋದೇನಪ್ಪ. ದುರ್ಗ್ ಮಾಡಲ್ ಗಾಡಿ, ಹೆಂಗೋ ಒಂದು 35-40 ವರ್ಷದ ಗಾಡಿ ಇದು. ಕೆಲವೊಬ್ರು ಮಡಿಕೊಂಡವ್ರೆ, ಹಳೇ ಗಾಡಿಗಳು ಸುಮಾರು ಜನ ಮಡಿಕೊಂಡವ್ರೆ. ಮೇಂಟೈನ್ ಮಾಡ್ಕೊಂಡು ಅಲ್ಲೇ ಲೋಕಲ್ ಹೊಡ್ಸ್ಕೊಂಡು ಪಕ್ಕಲ್ ಹೊಡ್ಸ್ಕೊಂಡು ಏನೇನೋ ಮಾಡ್ಕೊಂಡು. ನೋಡಿ, ಇಲ್ಲೂ ಜೋಳ ಬೆಳೆದಿದ್ದಾರೆ ನೋಡಿ. ಇದು ಜೋಳ, ಇದು ಬಂದು ಗೊಂಜೋಳ ಅಲ್ಲ, ಇದಕ್ಕೆ ಗೊಂಜೋಳ ಅಂತ ಹೇಳ್ತಾರೆ. ನಮ್ಮ ಕಡೆ ಮುಸ್ಕಿನ ಜೋಳನ ಅಂತೀವಿ ನಾವು. ಬಿಳಿ ಜೋಳ ಬರ್ತಾವಲ್ಲ ಅದು. ಅಲ್ಲಿಂದ ಓಡಿಸ್ಕೊ ಬಂದಿದ್ದಲ್ಲ, ಇಲ್ಲಿಂದ ಈ ಕಡೆ ಓಡಿಸೋದೈತೆ ಒಂದು 4 ಕಿಲೋಮೀಟ್ರು. ಅದೇ ಮೇಯ್ನು. ಅಲ್ಲಿಂದ ದಬಾಯಿಸಿ ಹೊಡ್ಕೊ ಬಂದ್ಬಿಟ್ಟಿದ್ವಿ. ಇಲ್ಲಿಂದ 4 ಕಿಲೋಮೀಟ್ರ್ ಓಡಿಸೋದು ಮೇಯ್ನು. ನೋಡಿ, ಈ ಫ್ಯಾಕ್ಟ್ರಿ ಆಗ್ಬಿಟ್ಟಿದ್ರೆ ಟೆನ್ಷನ್ ಇರ್ತಿರಲಿಲ್ಲ. ನಮ್ಮ ಕಾಮಿನಿ ಫ್ಯಾಕ್ಟ್ರಿ ಇದು. ನಾನು ರೆಗ್ಯುಲರಾಗಿ ಬರೋದು ಇದೇ ಫ್ಯಾಕ್ಟ್ರಿಗೆ. ಆದರೆ ಇವತ್ತು ಧ್ರುವದೇಶ ತುಂಬಿರೋದ್ರಿಂದ ಅಲ್ಲಿ ಹೋಗಬೇಕು. ರೋಡ್ ಬೇರೆ ಚೆನ್ನಾಗಿಲ್ಲ. ಇಲ್ಲಿ ನೋಡಿ, ಇದ್ರಾಗೆ ಕಲ್ಯಾಣಿ ಫ್ಯಾಕ್ಟ್ರಿ ಒಳಗೆ ಕೋಕ್ ಗಾಡಿಗಳು ಎಷ್ಟು ಬಂದು ಆಲ್ಟ್ ಆಗವಂತ. ನಿಲ್ಸೋಕ್ಕೆ ಜಾಗ ಇಲ್ಲ. ಫ್ಯಾಕ್ಟ್ರಿ ಅಲ್ಲೈತೆ ಗೋಡನು. ಗಾಡಿಗಳು ನೋಡಿ, ತಡ್ರಿ, ಇವಾಗ ಕಾಣುತ್ತೆ ನೋಡ್ರಿ, ಇವಾಗ ಕಾಣ್ತೈತೆ ಎಷ್ಟು ಗಾಡಿ ಇದ್ದಾವೆ ಅಂತ. ಹೆಚ್ಚು ಕಮ್ಮಿ 60-70 ಗಾಡಿ ಇದ್ದಾವೆ ಒಳಗಡೆ. ಇನ್ನು ಅಲ್ಲೆಲ್ಲ ಮೇಲೆಲ್ಲ ನಿಲ್ಸವ್ರೆ. ಅಯ್ಯೋ ಯಪ್ಪ, ಅದಕ್ಕೆ ಕಲ್ಯಾಣಿ ಕಿರ್ಲಸ್ಕರ್ ಅಂದರೆ ನಾನು ಬರೋದೇ ಇಲ್ಲ. ಅವೆರಡು ಫ್ಯಾಕ್ಟ್ರಿ ತುಂಬೋದೇ ಇಲ್ಲ ನಾನು. ನಮ್ಮವು ಏನಿದ್ರು 5 ಗಾಡಿ 6 ಗಾಡಿ 10 ಗಾಡಿ ಒಳಗೆ ಬರೋ ಕಂಪ್ನಿಗೆ ಅಷ್ಟೇ ನಾವು ತುಂಬೋದು. ಆರಾಮಾಗಿ ಮಧ್ಯಾಹ್ನದಷ್ಟೊತ್ತಿಗೆ ಖಾಲಿ ಮಾಡ್ಕೊಂಬರ್ಬೋದು, ಆದರೆ ಲೋಡು ಮಾಡ್ಕೊಂಬಿಡ್ಬೋದು ಅನ್ನೋ ಒಂದು ಉದ್ದೇಶ ಅಷ್ಟೇ. ನಾಷ್ಟ ಪಾರ್ಸಲ್ ತಗೊಂಬಿಟ್ಟಿದ್ದೀನಿ, ಯಾಕಂದರೆ ಅಲ್ಲಿ ನಾಷ್ಟ ಸಿಗಲ್ಲ. ಹಂಗಾಗಿ ನಾಷ್ಟ ಪಾರ್ಸಲ್ ತಗೊಂಬಿಟ್ಟಿದ್ದೀನಿ. ಪಲಾವು ಅಲ್ಲಿ ಹೋಗ್ಬಿಟ್ಟು ಎಂಟ್ರಿ ಮಾಡಿಬಿಟ್ಟು ಆರಾಮಾಗಿ ನಾಷ್ಟ ಮಾಡ್ಕೋಬೋದು. ಟೀ ಬಿಟ್ಟರೆ ಅಲ್ಲಿ ಏನೂ ಸಿಗಲ್ಲ ಧ್ರುವದೇಶ ಹತ್ರ. ಕ್ಯಾಂಟೀನು ಐತೋ ಇಲ್ವೋ ಗೊತ್ತಿಲ್ಲ ಧ್ರುವದೇಶ ಹತ್ರ. ಕ್ಯಾಂಟೀನು ಹೌದು, ಕ್ಯಾಂಟೀನ್ ಇರಂಗೈತೆ ಧ್ರುವದೇಶದಲ್ಲಿ. ಇರಬೇಕು ಕ್ಯಾಂಟೀನು, ನೆನಪಿಲ್ಲ ನನಗೆ. ಕ್ಯಾಂಟೀನ್ ಐತೆ, ಮಧ್ಯಾಹ್ನ ಊಟ ಸಿಗುತ್ತೆ. ಈಗ ನಾಷ್ಟ ಸಿಗುತ್ತೆ ಅಲ್ಲ ಗೊತ್ತಿಲ್ಲ, ಅದಕ್ಕೆ ಪಾರ್ಸಲ್ ತಗೊಂಬಿಟ್ಟಿದ್ದೀನಿ. ಇಲ್ಲೆಲ್ಲ ಬಂದರೆ ನಾಷ್ಟ ಪಾರ್ಸಲ್ ತಗೊಂಡೋಗೋದು ಉತ್ತಮ. ಯಾಕಂದರೆ ಕೆಲವು ಫ್ಯಾಕ್ಟ್ರಿಯಲ್ಲಿ ಇರೋಲ್ಲ, ಕೆಲವು ಫ್ಯಾಕ್ಟ್ರಿಯಲ್ಲಿ ಇರ್ತವೆ. ಅಲ್ಲಿ ಹೋಗಿ ಇಲ್ಲ ಅಂದರೆ ಉಪವಾಸ ಇರೋದಕ್ಕಿಂತ ಪಾರ್ಸಲ್ ತಗೊಂಡು ಹೋಗ್ಬಿಟ್ರೆ ಏನೂ ಆಗಲ್ಲ. ಹಚ್ಚ ಹಸಿರುವಾಗಿದೆ ನೋಡಿ, ಮಳೆ ಬಂದಿರೋದಕ್ಕೆ. ಮಳೆ ಕಡಿಮೆ ಆಗೈತೆ, 2-3 ದಿವಸದಿಂದ ಮಳೆ ಇಲ್ಲ ಅನಿಸುತ್ತೆ ನಮಗೆ. ಅಲ್ಲಿ ರೋಡ್ ಮಾತ್ರ ಇಂಟರ್ನ್ಯಾಷನಲ್ ಹೈವೇ ಒಂದು ಐತೆ, ಅದೊಂದೇ ಟೆನ್ಷನ್ ನಮಗೆ. 4 ಕಿಲೋಮೀಟ್ರು. ಲಾಸ್ಟ್ ಟೈಮ್ ಒಂದ್ಸಲ ಲೋಡ್ ಮಾಡ್ಕೊಂಬರ್ಬೇಕಾದ್ರೆ ತೋರಿಸಿದ್ದೆ. ಇವತ್ತು ಮತ್ತೆ ಅದೇ ರೋಡಲ್ಲಿ ಹೋಗ್ಬೇಕು. ಬೇರೆ ಯಾವ ಫ್ಯಾಕ್ಟ್ರಿ ಆರ್ಡ್ರ್ ಇರಲಿಲ್ಲ, ಅದಕ್ಕೋಸ್ಕರ ಆಗಿ ಇದೇ ತುಂಬಿದ್ದು. ಇಲ್ಲಾಂದ್ರೆ ಮತ್ತೆ ಒಂದಿನ ಆಲ್ಟ್ ಆಗಬೇಕಾಯ್ತು ಅಲ್ಲಿ. ನಿನ್ನೆ ಇದು ನಾನು ಬೇಡ ಅಂತ ಬಿಟ್ಟಿದ್ರೆ ನಾನು ಇವತ್ತಿಗೂ ಮಂಗಳೂರಲ್ಲೇ ಇರಬೇಕಾಯ್ತು, ಲೋಡೇ ಇರ್ತಿರಲಿಲ್ಲ. ಬೇರೆ ಯಾವ ಲೋಡೇ ಬಂದಿಲ್ಲ ನಿನ್ನೆ. ಇನ್ನೇನು ಮಾಡ್ತೀಯ, ನಿಧಾನಕ್ಕೆ ಹೋಗೋಣ ಅಂತೇಳಿ ಬಂದಿದ್ದೀನಿ. ನೋಡೋಣ ಅಲ್ಲಿ ಫ್ಯಾಕ್ಟ್ರಿ ಹೋಗಿ.